ಪ್ರೀತಿಯುಳ್ಳ ದೇವ ಜನರೇ, ನಿನ್ನ ಶಿಲುಬೆಯನ್ನು ಹೊತ್ತುಕೊಂಡು ಪ್ರತಿದಿನ ಕ್ರಿಸ್ತ ನಂಬಿಕೆಯಲ್ಲಿ ನೀನು ನಡೆಯಬೇಕು. ಕ್ರಿಸ್ತ ನಂಬಿಕೆಯಲ್ಲಿ ನೀನು ಮುಂದೆ ಸಾಕ್ತಾನೆ ಇರಬೇಕು. ಸಂಕಷ್ಟಗಳಲ್ಲಿ ಕೂಡ ಹಿಂದಕ್ಕೆ ನೀನು ತಿರುಗಿ ನೋಡಬಾರದು. ಇರೋ ವಾಕ್ಯದಲ್ಲಿ ನೋಡ್ತೇವೆ, ಗೋಧಿ ಕಾಳು ಭೂಮಿಯಲ್ಲಿ ಅದು ಸಾಯ್ದ ಹೋದರೆ ಅದು ಫಲ ಕೊಡಲಾರದೆಂಬುದಾಗಿ ನೋಡ್ತೇವೆ. ನೀನು ಕ್ರಿಸ್ತನಿಗಾಗಿ ಈ ಲೋಕದ ಎಲ್ಲ ಅಭ್ಯಾಸಗಳನ್ನ, ಅಲವಾಟುಗಳನ್ನ ದೂರ ಮಾಡಿಕೊಳ್ಬೇಕು. ಅವುಗಳನ್ನ ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು. ವಾಕ್ಯದಲ್ಲಿ ನೋಡ್ತೇವೆ, ಕ್ರಿಸ್ತನ ಶಿಲುಬೆ ಅಂದ್ರೆ ನಿನ್ನನ್ನು ನೀನು ತ್ಯಾಗಿಯಾಗಿ ದೇವರ ಜೊತೆಯಲ್ಲಿ ಪ್ರತಿದಿನ ನಡಿಬೇಕು. ದೇವರ ಸಂಗಡ ನೀನು ನಡೆಯಬೇಕು. ದೇವರ ಜೊತೆಯಲ್ಲಿ ನೀನು ಜೀವಿಸಬೇಕಾಗಿದೆ. ದೇವರು ಅದನ್ನೇ ಬಯಸುವ ಹಾಗಿದ್ದಾನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಪ್ರೀತಿಯುಳ್ಳ ದೇವ ಜನರೇ, ದೇವರ ವಾಕ್ಯ ಸ್ಪಷ್ಟವಾಗಿ ಈ ದಿನ ನಿಮಗೆ ತಿಳಿಸ್ತಾ ಇದೆ. ಆತನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ನಿನ್ನ ಶಿಲುಬೆಯನ್ನು ಹೊತ್ತುಕೊಂಡು ಬರಬೇಕಾಗಿದೆ. ಒಬ್ಬ ಮನುಷ್ಯನ ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ತನ್ನ ಪ್ರಾಣವನ್ನು ಕಳ್ಕೊಂಡ್ರೆ ಅವನಿಗೆ ಪ್ರಯೋಜನವೇನು? ಈ ಲೋಕದಲ್ಲಿ ಸಂಪತ್ತು, ಐಶ್ವರ್ಯ ಇದ್ದು ತಮ್ಮ ಪ್ರಾಣವನ್ನು ನಷ್ಟ ಮಾಡಿಕೊಂಡ್ರೆ